ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇನ್ನೊಂದು ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮೊಡನೆ ಹಂಚಿಕೊಳ್ಳಲು ತಂದಿರುವಂತಹ ವಿಷಯ ವಸ್ತು ಪ್ರಮುಖ ಲೋಹಗಳು ಮತ್ತು ಅವುಗಳ ಉಪಯೋಗಗಳು ಅಂಥೇಳಿ. ಪ್ರಮುಖ ಲೋಹಗಳು ಮತ್ತು ಅವುಗಳ ಉಪಯೋಗಗಳು. ಒಂದನೇದಾಗಿ ಸಿಲಿಕಾನ್, SI. ಇದರ ಎಲೆಕ್ಟ್ರಾನಿಕ್ಸ್ ವಲಯ ಇದು ಅತ್ಯಂತ ಪ್ರಮುಖ ಲೋಹ. ಕಂಪ್ಯೂಟರ್ ಚಿಪ್ಸ್, ಟ್ರಾನ್ಸಿಸ್ಟರ್ಗಳು ಮತ್ತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ICSನಲ್ಲಿ ಬಳಸ್ತಾರೆ. ಎರಡನೇದು ಸೌರಶಕ್ತಿ. ಸೌರ ಫಲಕಗಳಲ್ಲಿ ಸೌರ ಕೋಶಗಳನ್ನು ತಯಾರಿಸಲು ಸಿಲಿಕಾನ್ ಎಂಬ ಲೋಹವನ್ನು ಬಳಸಲಾಗುತ್ತದೆ. ಮೂರನೇದು ಜರ್ಮೇನಿಯಂ, GE. ಆಪ್ಟಿಕಲ್ ಫೈಬರ್. ದೂರ ಸಂಪರ್ಕದಲ್ಲಿ ಬಳಸುವ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ಸಿಸ್ಟಮ್ಗಳಲ್ಲಿ ಇದು ಪ್ರಮುಖವಾಗಿದೆ. ನೈಟ್ ವಿಷನ್ ತಂತ್ರಜ್ಞಾನ ಅಂದರೆ ಅತಿಗೆಂಪು, ಇನ್ನು ಫ್ರೇಯರ್ ಅಂತ ಹೇಳ್ತೇವೆ. ದೃಗ್ವಿಜ್ಞಾನ ಮತ್ತು ನೈಟ್ ವಿಷನ್ ಕ್ಯಾಮರಾಗಳ ಲೆನ್ಸ್ ತಯಾರಿಕೆಯಲ್ಲಿ ಬಳಸುವಂಥದ್ದೇ ಜರ್ಮೇನಿಯಂ. ಮತ್ತೊಂದು ಬೋರಾನ್, B. ಪರಮಾಣು ರಿಯಾಕ್ಟರ್. ಬೋರಾನ್ ಕಡ್ಡಿಗಳನ್ನು ನ್ಯೂಟ್ರಾನ್ ಹೀರಲು ಮತ್ತು ಪರಮಾಣು ರಿಯಾಕ್ಟರ್ಗಳಲ್ಲಿ ಕ್ರಿಯೆಯನ್ನು ನಿಯಂತ್ರಿಸಲು ಈ ಕಂಟ್ರೋಲ್ ರಾಡ್ಸ್ಗಳನ್ನು ಬಳಸುತ್ತಾರೆ. ಗಾಜು ತಯಾರಿಕೆ. ಉಷ್ಣ ನಿರೋಧಕ ಗಾಜುಗಳಾದ ಬೋರೋಸಿಲಿಕೇಟ್ ಅಥವಾ ಪೈರೆಕ್ಸ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಆರ್ಸೆನಿಕ್ಸ್, AS. ಗ್ಯಾಲಿಯಂ ಅಸೆಟೈಡ್, AS. ಇದನ್ನು LED ಮತ್ತು ಲೇಸರ್ ಡಯೋಡ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಆರ್ಸೆನಿಕನ್. ಕೀಟನಾಶಕಗಳು. ಸಾಂಪ್ರದಾಯಿಕವಾಗಿ ಕೆಲವು ಕೀಟನಾಶಕಗಳು ಮತ್ತು ಮರ ಸಂರಕ್ಷಣೆಗಳಲ್ಲಿ ಬಳಕೆ ಮಾಡುತ್ತಾರೆ. ಆಂಟಿಮನಿ, SB. ಮಿಶ್ರಲೋಹಗಳು. ಸೀಸದ ಜೊತೆ ಬೆರೆಸಿ ಬ್ಯಾಟರಿಗಳಲ್ಲಿ ಮತ್ತು ಬುಲೆಟ್ಗಳ ತಯಾರಿಕೆಯಲ್ಲಿ ಅದರ ಗಡಸುತನ ಹೆಚ್ಚಿಸಲು ಬಳಸುತ್ತಾರೆ. ಅಗ್ನಿ ನಿರೋಧಕ. ಬಟ್ಟೆ ಮತ್ತು ಪ್ಲಾಸ್ಟಿಕ್ಗಳಿಗೆ ಬೆಂಕಿ ನಿರೋಧಕ ಗುಣ ಇರುತ್ತೆ. ಇದರ ಆಕ್ಸೈಡ್ಗಳನ್ನು ಬಳಸಲಾಗುತ್ತೆ. ಟೆಲ್ಯೂರಿಯಂ, TE. ಸೌರ ಫಲಕಗಳು. ಕ್ಯಾಡ್ಮಿಯಂ ಟೆಲೋರೈಡ್ ರೂಪದಲ್ಲಿ ಸೌರಶಕ್ತಿ ಉತ್ಪಾದನಾ ಫಲಕಗಳಲ್ಲಿ ಬಳಸಲಾಗುತ್ತದೆ. ಲೋಹಗಳು ಸಾಮಾನ್ಯವಾಗಿ ಕೋನೀಯ ತಾಪಮಾನದಲ್ಲಿ ಸುಲಭವಾಗಿ ವಿದ್ಯುತ್ ಹರಿಸುವುದಿಲ್ಲ. ಆದರೆ ತಾಪಮಾನ ಹೆಚ್ಚಾದಂತೆ ಇವುಗಳ ವಾಹಕತೆ ಹೆಚ್ಚುತ್ತದೆ. ಈ ಗುಣದಿಂದಾಗಿ ಇವುಗಳನ್ನು ಅರೆವಾಹಕಗಳು ಎಂದು ಕರೀತಾರೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮುಂದಟ್ಟು ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ನೀವು ಬರಲಿಕ್ಕೆ ಹೋದಾಗ ಒಂದು ವೇಳೆ ಇದೇ ವಿಷಯಗಳು ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.